ಹಾಯ್, ನೀವು ಪ್ಲಾಸ್ಟಿಕ್ ಬಾಟಲ್ನಿಂದ ಪ್ಲಾಸ್ಟಿಕ್ ಕುಡ್ದಿದ್ದೀರಾ? ಓ ಐ ಆಮ್ ಸಾರಿ, ನೀವು ಪ್ಲಾಸ್ಟಿಕ್ ಬಾಟಲ್ನಿಂದ ನೀರು ಕುಡ್ದಿದ್ದೀರಾ? ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪಾಗೇನೋ ಕೇಳಿರ್ಬೋದು ಅನ್ಕೊಂಡ್ರಾ? ಆಕ್ಚುಲಿ ಇಲ್ಲ, ನೀವು ಪ್ಲಾಸ್ಟಿಕ್ ಕುಡ್ದಿದ್ದೀರಾ ಅಂತಾನೆ ಕೇಳಿದ್ದು. ಇದು ಗೊತ್ತೋ ಗೊತ್ತಿಲ್ವೋ, ಪ್ಲಾಸ್ಟಿಕ್ ವಾಟರ್ ಬಾಟಲ್ನಿಂದ ನೀರು ಕುಡಿತಿರೋ ನಾವ್ ಅನ್ಕೋತಿರೋದು ನಾವ್ ನೀರು ಕುಡಿತಿದೀವಿ ಅಂತ. ಆದ್ರೆ ಸತ್ಯ ಬೇರೆನೇ ಇದೆ. ವೆರಿ ಶಾಕಿಂಗ್ ಅಂಡ್ ವೆರಿ ಡೇಂಜರಸ್. ಈ ಎಪಿಸೋಡ್ ಅಲ್ಲಿ ಅದೆಲ್ಲ ತಿಳ್ಕೊಳ್ಳೋಣ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ. ವೆಲ್ಕಮ್ ಟು GSS ಮಾಧ್ಯಮ. ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ನಲ್ಲಿ ನೀರ್ ಕುಡಿಯೋದು ಹೆಲ್ದಿ ಅಲ್ಲ, ಪ್ಲಾಸ್ಟಿಕ್ ಬಳಕೆ ನಿಲ್ಸಿ ಅಂತ ಹೇಳೋದನ್ನ ಸುಮಾರು ವರ್ಷಗಳಿಂದ ನಾವು ಕೇಳ್ತಿದೀವಿ. ಆದ್ರೆ ಅರ್ಥನೇ ಮಾಡ್ಕೋತಿಲ್ಲ. ಬಟ್ ಈಗ ಅರ್ಥ ಮಾಡ್ಕೊಳ್ಳೇಬೇಕಿರೋ ಟೈಮ್ ಬಂದಿದೆ. ಶಾಕಿಂಗ್ ವಿಷಯ ಏನಂದ್ರೆ, ನಾವು ಕೇಳಿರೋದಕ್ಕಿಂತ ಅಥವಾ ತಿಳ್ಕೊಂಡಿರೋದಕ್ಕಿಂತ 100 ಪಟ್ಟು ಹೆಚ್ಚು ಡೇಂಜರಸ್ ಅಂಶಗಳನ್ನ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಅಮೆರಿಕಾದ ಒಂದು ಸಂಶೋಧನೆ ಪ್ರಕಾರ 1 ಲೀಟರ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ ನಲ್ಲಿ ಬರೋಬ್ಬರಿ 2,40,000 ಪ್ಲಾಸ್ಟಿಕ್ ಪಾರ್ಟಿಕಲ್ಸ್, ಅದು ನ್ಯಾನೋ ಪ್ಲಾಸ್ಟಿಕ್ಸ್ ಪತ್ತೆಯಾಗಿದೆ. ಹಾಗಾದ್ರೆ ಈ ಪ್ಲಾಸ್ಟಿಕ್ ಕಣಗಳು ಎಲ್ಲಿಗೆ ಹೋಗ್ತಿವೆ? ನಮ್ಮ ದೇಹಕ್ಕೆ. ಹ್ಯೂಮನ್ ಬಾಡಿಲಿ ಪ್ಲಾಸ್ಟಿಕ್ ಕಣಗಳು ಸಿಕ್ಕಿರೋದ್ರ ಬಗ್ಗೆ ಈ ಹಿಂದೆ ಸಾಕಷ್ಟು ರಿಸರ್ಚ್ಗಳು ನಡೆದಿದೆ. 2022ರಲ್ಲೇ ಡಚ್ ರಿಸರ್ಚರ್ಸ್ ಫಸ್ಟ್ ಟೈಮ್ ಮೈಕ್ರೋಪ್ಲಾಸ್ಟಿಕ್ಸ್ ನ ಹ್ಯೂಮನ್ ಬ್ಲಡ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರು. And they are so small they can invade our cells. These plastics can enter human blood vessels as well. ಇಷ್ಟೇ ಅಲ್ಲ, ಸ್ಟೂಲ್ಸ್, ತಾಯಿಯ ಎದೆ ಹಾಲಲ್ಲೂ ಪ್ಲಾಸ್ಟಿಕ್ ಕಣಗಳು ಪತ್ತೆ ಆಗಿತ್ತು. ಇನ್ನೂ ವರ್ಸ್ಟ್ ಅಂದ್ರೆ ಪ್ಲಾಸೆಂಟಾನಲ್ಲಿ ಕೂಡ ಮೈಕ್ರೋಪ್ಲಾಸ್ಟಿಕ್ ಸಿಕ್ಕಿದೆ. There were microplastic particles in 4 placentas. Researchers analyzed about 4% of each placenta and they found a dozen plastic particles in each. ಅಂದ್ರೆ ಹುಟ್ಟೋಕ್ಕೂ ಮುಂಚೆಯಿಂದನೇ ಹಾರ್ಮ್ಫುಲ್ ಪ್ಲಾಸ್ಟಿಕ್ ಎಫೆಕ್ಟ್ ಮಾಡ್ತಿದೆ ಅಂತ ಅರ್ಥ. ಯೂಶಲಿ ಪ್ಲಾಸ್ಟಿಕ್ ಕಣಗಳು ಅಂದ್ರೆ PET, PVC, ಪಾಲಿಥೆಲೀನ್, ಪಾಲಿಸ್ಟೆರೀನ್ ಇವೆಲ್ಲ ಪ್ಲಾಸ್ಟಿಕ್ ಬಾಟಲ್ಸು, ಕವರ್ಸು, ಫುಡ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ಗಳಲ್ಲಿ ಬಳಸೋದು. ಈ ಪ್ಲಾಸ್ಟಿಕ್ಸ್ ನಮ್ಮ ಬ್ಲಡ್ ಸ್ಟ್ರೀಮ್, ಆರ್ಗನ್ಸ್, ಮೆದುಳಿಗೆ ಕೂಡ ಹೋಗ್ಬೋದು ಅಂತ ವಿಜ್ಞಾನಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನೊಂದು ರಿಸರ್ಚು ಒಂದು ಶಾಕಿಂಗ್ ಹೇಳಿಕೆ ಕೊಡ್ತಿದೆ. ನಾವು ಪ್ರತಿ ವಾರ ಒಂದು ಕ್ರೆಡಿಟ್ ಕಾರ್ಡ್ ಗಾತ್ರದಷ್ಟು ಪ್ಲಾಸ್ಟಿಕ್ ನ ಸೇವಿಸ್ತಾ ಇದೀವಿ ಅಂತ. ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇಸ್ ಒನ್ ಆಫ್ ದ ರೀಸನ್ಸ್ ಇದಕ್ಕೆ ಅಂತ ಕೂಡ ಹೇಳುತ್ತೆ. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್. ನಮ್ಗೇನು ಕ್ಲೀನ್ ಆಗಿರೋ ನೀರ್ ಸಿಗ್ತಿದೆ ಅಂತ ಗೊತ್ತು ಅಷ್ಟೇ. ಆದ್ರೆ ಬಹುತೇಕ ಬ್ರಾಂಡೆಡ್ ಪ್ಯಾಕೇಜ್ ವಾಟರ್ ಬಾಟಲ್ಸ್ ಯೂಸ್ ಮಾಡೋದು PET ಪ್ಲಾಸ್ಟಿಕ್ ನ. ಇದು ಸಿಂಗಲ್ ಯೂಸ್ ಮೆಟೀರಿಯಲ್ ಆಗಿದೆ. ಅಂದ್ರೆ ಒಂದು ಸಲ ಉಪಯೋಗಿಸಿ ತ್ಯಜಿಸಬೇಕಾಗಿರೋ ಪ್ಲಾಸ್ಟಿಕ್. ಆದ್ರೆ ನಾವು ಎಷ್ಟೋ ಸಲ ಇದನ್ನ ರೀಯೂಸ್ ಮಾಡ್ತೀವಿ. ಬಾಟಲ್ ಮೇಲಿರೋ ಎಕ್ಸ್ಪೈರಿ ಡೇಟ್ ಕೂಡ ಅಬ್ಸರ್ವ್ ಮಾಡಲ್ಲ. ಒಂದ್ ವಿಷಯ ಹೇಳ, ಈ ಎಕ್ಸ್ಪೈರಿ ಡೇಟ್ ಇರೋದು ನೀರಿಗಲ್ಲ, ಬಾಟಲ್ಗೆ. ಈ ಡೇಟ್ ಪ್ಲಾಸ್ಟಿಕ್ ಡಿಗ್ರೇಡ್ ಆಗೋ ಮುಂಚೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಸುತ್ತೆ. ನಿಮ್ ಕೈಗೆ ಬರೋ ಬಾಟಲ್ ಮೇಲೆ ಎಕ್ಸ್ಪೈರಿ ಡೇಟ್ ಇದೆ, ಟ್ರಯಾಂಗಲ್ ಸಿಂಬಲ್ ಕೂಡ ಇರುತ್ತೆ, ಅದ್ರ ಮೇಲೆ 1 ಅಂತಾನೂ ಇರುತ್ತೆ, ಅಂದ್ರೆ ಸಿಂಗಲ್ ಯೂಸ್ ಅಂತ. ನೋಡಿ, ಬ್ರ್ಯಾಂಡ್ಗಳು ಸ್ಮಾರ್ಟ್ ಆಗಿ ಎಲ್ಲಾ ಮಾಹಿತಿನೂ ಕೊಡ್ತಾರೆ. ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ದೆ ರೀಯೂಸ್ ಮಾಡಿ, ಹೆಂಗಂದ್ರಂಗೆ ಯೂಸ್ ಮಾಡಿ ನಮಗ್ ನಾವೇ ಚೀಟ್ ಮಾಡ್ಕೋತಾ ಇದೀವಿ. ವಾಟರ್ ಬಾಟಲ್ಸ್ ಎಸ್ಪೆಷಲಿ ಸನ್ಲೈಟ್ ಅಥವಾ ಹೀಟ್ ಎಕ್ಸ್ಪೋಜರ್ ಆದ್ರೆ PET ಅಂದ್ರೆ ಬಾಟಲ್ಸ್ ತಯಾರಿಕೆನಲ್ಲಿ ಯೂಸ್ ಆಗೋ ಕೆಮಿಕಲ್ಸ್ ಲೈಕ್ ಆಂಟಿಮೋನಿ, BPA ಸಬ್ಸ್ಟಿಟ್ಯೂಟ್ಸ್ ನೀರಿಗೆ ಲೀಚ್ ಆಗಬಹುದು. ಇದೇ ಕೆಮಿಕಲ್ಸ್ ಸ್ಲೋಲಿ ನಮ್ಮ ದೇಹಕ್ಕೆ ಎಂಟರ್ ಆಗೋ ಚಾನ್ಸಸ್ ಇರುತ್ತೆ. ಇದು ಕೂಡ ಸ್ಟಡಿನಲ್ಲಿ ಕಂಡು ಬಂದಿರೋದೇನೆ. ಅಷ್ಟೇ ಅಲ್ಲ, ನಾವು ಕುಡಿತಿರೋ ಎಷ್ಟೋ ವಾಟರ್ ಬಾಟಲ್ಸ್ ರೀಯೂಸ್ಗಲ್ಲ, ಫಸ್ಟ್ ಟೈಮ್ ಯೂಸ್ಗೆನೆ ಸೇಫ್ ಇಲ್ಲ ಅನ್ನೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಎಚ್ಚರಿಸ್ತಿರೋದು. ಸೊ ನೀವು ಪ್ಲಾಸ್ಟಿಕ್ ವಾಟರ್ ಬಾಟಲ್ ನಿಂದ ನೀರು ಕುಡಿದ್ರೆ ಅದು ಹೈಡ್ರೇಷನ್ ಅಲ್ಲ, ಇನ್ಫ್ಯಾಕ್ಟ್ ಹೆಲ್ತ್ಗೆನೆ ಹಾರ್ಮ್ಫುಲ್. ಈ ಪ್ಲಾಸ್ಟಿಕ್ ಕಣಗಳು ಈಸ್ಟ್ರೋಜನ್ ತರ ಮಿಮಿಕ್ ಮಾಡಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡುತ್ತೆ, ಫರ್ಟಿಲಿಟಿಗೆ ಅಫೆಕ್ಟ್ ಆಗುತ್ತೆ, ಮಿಸ್ಕ್ಯಾರಿಯೇಜ್ ರಿಸ್ಕ್ ಅಂಡ್ ಅರ್ಲಿ ಪ್ಯೂಬರ್ಟಿ ಚಾನ್ಸಸ್ ಜಾಸ್ತಿ ಆಗುತ್ತೆ, ಒಬೆಸಿಟಿ, ಡಯಾಬಿಟಿಸ್ ಟ್ರಿಗರ್ ಮಾಡಬಹುದು, ಥೈರಾಯ್ಡ್ ಫಂಕ್ಷನ್ಗೆ ಅಫೆಕ್ಟ್ ಆಗ್ಬೋದು. ಅಷ್ಟೇ ಅಲ್ಲ, ಬ್ರೈನ್, ಲಂಗ್ಸ್ ಅಂಡ್ ಈವನ್ ಪ್ಲಾಸೆಂಟಾ ಲೆವೆಲ್ ವರೆಗೆ ಪ್ಲಾಸ್ಟಿಕ್ ರೀಚ್ ಆಗಿರೋದು ಶಾಕಿಂಗ್. ಇದೆಲ್ಲ ಮನುಷ್ಯರಿಗಾದ್ರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಯೂಸ್ ಮಾಡೋದ್ರಿಂದ ಪರಿಸರಕ್ಕೂ ಮತ್ತೆ ಬೇರೆ ಜೀವಿಗಳಿಗೂ ತೊಂದರೆ ಆಗ್ತಾ ಇದೆ. ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡ್ತೀವಿ, ರೀಯೂಸ್ ಮಾಡ್ತೀವಿ, ಎಲ್ಲಂದ್ರಲ್ಲಿ ಬಿಸಾಕ್ತಿವಿ. ಇದರಿಂದ ಏನಾಗ್ತಿದೆ, ಪ್ರತಿ ವರ್ಷ 11 ಮಿಲಿಯನ್ ಟನ್ಸ್ ಪ್ಲಾಸ್ಟಿಕ್ ಸಮುದ್ರ ಸೇರ್ತಿದೆ. ಇಮ್ಯಾಜಿನ್, 1 ಟ್ರಕ್ ಆಫ್ ಪ್ಲಾಸ್ಟಿಕ್ ಗಾರ್ಬೇಜ್ ಪ್ರತಿ ನಿಮಿಷ ಸಮುದ್ರಕ್ಕೆ ಬಿಸಾಕುವಷ್ಟು ಹ್ಯೂಜ್ ಇದು. ಇನ್ಫ್ಯಾಕ್ಟ್ ಒಂದು ಸತ್ತ ತಿಮಿಂಗಲದ ದೇಹದಲ್ಲಿ 40 kg ಪ್ಲಾಸ್ಟಿಕ್ ಪತ್ತೆ ಆಗಿರೋದು ವರದಿಯಾಗಿದೆ. ಬರೀ ಅಷ್ಟೇ ಅಲ್ಲ, ಇದು ಎಲ್ಲಿವರೆಗೆ ಹೋಗಿದೆ, ಎಷ್ಟು ಸ್ಕೇರಿ ಅಂದ್ರೆ
ಪ್ಲಾಸ್ಟಿಕ್ಸ್ ಸಮುದ್ರದಲ್ಲಿ ಮಾತ್ರ ಅಲ್ಲ, ಮೋಡದವರೆಗೂ ಹೋಗಿದೆ ಅಂತ ಒಂದು ಸಂಶೋಧನೆ ಹೇಳ್ತಿದೆ. ಸೊ ದಿಸ್ ಇಸ್ ನಾಟ್ ಜಸ್ಟ್ ಪೊಲ್ಯೂಷನ್, ಇಟ್ಸ್ ಅ ಕ್ಲೈಮೇಟ್ ಡಿಸಾಸ್ಟರ್. ಫೈನಲಿ ಒಂದು ವಿಡಿಯೋ ನೋಡೋಣ. ಇಟ್ಸ್ ಅ ಹಾರ್ಟ್ ಬ್ರೇಕಿಂಗ್ ವಿಡಿಯೋ. ಇಷ್ಟೆಲ್ಲ ಕೇಳಿದ ಮೇಲೆ, ನೋಡಿದ ಮೇಲೆ ನಮ್ಮ ನೆಕ್ಸ್ಟ್ ಮೂವ್ ಟುವರ್ಡ್ಸ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಏನು ಅಂತ ಡೀಪ್ ಆಗಿ ಯೋಚನೆ ಮಾಡಲೇಬೇಕು.